ಕಾರ್ಯಕ್ರಮಕ್ಕೆ 7:30ಗೆ ಬರ್ತೀನಿ ಅಂತೇಳಿ ನಾನು ಹೇಳಿದ್ದೆ. ಬಹುಶಃ ಇದು ಕಾರ್ಯಕ್ರಮ ಬೇಗ ಮುಗಿದಿತ್ತೇನೆ ಅನಿಸುತ್ತೆ. ನನ್ನಿಂದಾಗಿನೇ ಬಹಳಷ್ಟು ವಿಳಂಬ ಆಗಿದ್ದರೆ ಅನ್ಯತಾ ಭಾವಿಸಬಾರದು. ತಾಯಿಯಂದಿರು ಮತ್ತು ಪದಾಧಿಕಾರಿಗಳನ್ನು ಅಂತ ಮಾತನ್ನು ಹೇಳಿ, ಸದಾ ಸ್ಮರಣೀಯರಾಗಿರುವಂತಹ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ ಭಕ್ತಿಯಿಂದ ಸ್ಮರಿಸಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಂಸ್ಥಾಪಕರಾಗಿರುವ ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರನ್ನು, ಲಿಂಗೈಕ್ಯ ಶಿವಲಿಂಗ ಮಹಾಶಿವಯೋಗಿಗಳವರನ್ನು, ನಿಮ್ಮೆಲ್ಲರ ಮನೋಮಂದಿರದಲ್ಲಿ ಮೂರ್ತ ಮಾಡಿರುವಂತಹ, ನಡೆದಾಡುವ ಮಾತನಾಡುವ ದೇವರಾಗಿರುವಂತಹ ಪರಮ ಪೂಜ್ಯ ಷಡಕ್ಷರಿ ಶಿವಯೋಗಿ ಲಿಂಗೈಕ್ಯ ಸಿದ್ದರಾಮ ಶಿವಯೋಗಿಗಳವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ, ಉದನೂರಿನ ಜೋಡ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು, ಆಶೀರ್ವಾದಗಳನ್ನು ನೀಡಿರುವಂತಹ ಜಡಗಿಯ ಪೂಜ್ಯರಾಗಿರುವಂತಹ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರನ್ನು ಭಕ್ತಿಯಿಂದ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸಭೆಯಲ್ಲಿ ಆಸೀನರಾಗಿ ತಾಯ್ತನದ ಗೌರವವನ್ನು ಹೆಚ್ಚಿಸುತ್ತಾ ಇರುವಂತಹ ಪೂಜ್ಯ ಮಾತೆಯವರಾದ ಬಾವಿನಾಳದ ದುತ್ತರಗಾಮದ ಲಕ್ಷ್ಮೀ ತಾಯಿಯವರಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಹೇಳಿ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ದತ್ತಾತ್ರೇಯ ಪಾಟೀಲ್ ಅವರ ಧರ್ಮಪತ್ನಿಯವರಿಗೆ, ಜೊತೆಗೆ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ತಾಯಿಯಾಗಿರುವಂತಹ ಸುನಂದಮ್ಮನವರಿಗೆ, ಜೊತೆಗೆ ವೇದಿಕೆ ಮೇಲಿರುವಂತಹ ಎಲ್ಲ ತಾಯಂದಿರಿಗೆ ಮತ್ತು ತಮ್ಮೆಲ್ಲರಿಗೆ ಶರಣಗಳನ್ನು ಹೇಳುವುದಕ್ಕಿಂತ ಪೂರ್ವದಲ್ಲಿ ತಮ್ಮೆಲ್ಲರಿಗೂ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾಪುರಾಣವನ್ನು ಅತ್ಯಂತ ಬಹಳಷ್ಟು ಶ್ರದ್ಧೆಯಿಂದ ತಮ್ಮೆಲ್ಲರಿಗೂ ದಾಸೋಹವನ್ನು ಮಾಡ್ತಾ ಇರುವಂತಹ ರಾಯಚೂರು ಜಿಲ್ಲೆ ಗಿರಿವಾರದ ನಮ್ಮ ಪೂಜ್ಯ ಶಿವಾಚಾರ್ಯ ಸ್ವಾಮಿಗಳವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳಿ, ಜೊತೆಗೆ ಕಲಾವಿದರಾಗಿರುವಂತಹ ಅಪ್ಪಾಜಿ ಕಲಾ ಬಳಗದವರು, ನಮ್ಮ ಅಶೋಕ್ ಮಣಗುಳಿಯವರೇ, ಸಂಗಮೇಶ್ ಜಡ್ಗ ಅವರೇ ಮತ್ತು ಶಿವಶಂಕರ್ ಬಿರಾದರ್ ಅವರೇ, ಇನ್ನುಳಿದೆಲ್ಲ ಕಲಾವಿದರೇ ಮತ್ತು ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೇ, ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳನ್ನ ಹೇಳಿ ಕೇಳ್ತಾ, ಇಲ್ಲಿವರೆಗೆ ಒಂಥರ ಕಾಣಕತ್ತಿ, ಇದು ಸಾಕು 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 ಇಲ್ಲಿವರೆಗೆ ಒಂಥರ ಕಾಣಿಸ್ತಾ ಇದ್ರಿ. ಇವಾಗ ಹೆಂಗೆ ಕಾಣಿಸ್ತಾ ಇದ್ದೀರಿ ಅಂತಂದರೆ, ಸಾಕ್ಷಾತ್ ಗುಡ್ಡಾಪುರದ ದಾನಮ್ಮಣೆ ನೀವೇ ಅನ್ನುವ ಹಾಗೆ, ಮತ್ತು ಸಿದ್ದರಾಮ ಶಿವಯೋಗಿಗಳವರ ಹೆತ್ತಿರುವಂಥ ತಾಯಿ ಮಾತೋಶ್ರೀ ಶರಣಮ್ಮ ತಾಯಿ ಥರನೇ ನೀವೆಲ್ಲರೂ ಸಹಿತ ಕಾಣ್ತಾ ಇರುವಂಥದ್ದು. ಬಹುಶಃ ಅದಕ್ಕೆ ನಿಮ್ಮನ್ನು ನೋಡಿ ಮಹಾಕವಿ ಕುವೆಂಪು ಅವರು ಒಂದು ಮಾತು ಬರೀತಾರೆ. ಏನು ಅಂತಂದರೆ, ಹೆಣ್ಣು ಅಂದರೆ ಕೇವಲ ಬರೀ ಹೆಣ್ಣಲ್ಲ, ಮಾನುಷಿಯಲ್ಲ, ಅಬಲೆಯಲ್ಲ, ಅವಳು ನೋವ ನುಂಗಿ ನಗುವ ಚೆಲ್ಲುವ ಮಹಾಶಕ್ತಿ ಅಂತಂದ್ರೆ ಅದು ಮಹಾತಾಯಿ ಅನ್ನುವಂಥದ್ದು ನಿಮ್ಮ ಬಗ್ಗೆ ಬರೆಯುವಂಥದ್ದು. ರಾಷ್ಟ್ರಕವಿಗಳು ಸಹಿತ ಬರೀತಾರೆ. ಜೆ.ಸಿ. ಶಿವರುದ್ರಪ್ಪನವರು ಹೆಣ್ಣು ಅಂತಂದ್ರೆ ಅವರು ಬರೆಯುವಂಥದ್ದು, ಆಕಾಶದ ತೊಟ್ಟಿನಲ್ಲಿ ಚಂದ್ರತಾರೆ ತೊಟ್ಟಿನಲ್ಲಿ ಬೆಳಕನ್ನಿಟ್ಟು ತೂಗಿದ ಆಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ತಿಳ್ಕೊಂಡು ನಿಮ್ಮ ಬಗ್ಗೆ ಬಹಳಷ್ಟು ದೊಡ್ಡ ದೊಡ್ಡ ಕವಿಗಳು, ಪುರಾಣಿಕರು, ಪಂಡಿತರು ತಾಯಂದಿರ ಬಗ್ಗೆ ಹೊಗಳದೇ ಇರುವಂತಹ ಸಾಹಿತ್ಯನೇ ಈ ಪ್ರಪಂಚದಲ್ಲಿ ಯಾರು ಸಹಿತ ಇಲ್ಲ. ಯಾಕೆಂದ್ರೆ ತಾಯಿ ಅನ್ನುವಂತಹ ಪದನೇ ಅಷ್ಟು ಬಹಳ ದೊಡ್ಡದಾಗಿರುವಂಥದ್ದು. ಯಾಕೆ ಅಂತಂದ್ರೆ, ನೀವೆಲ್ಲ ಈ ಕುಂತರೆಲ್ಲ ಯಜಮಾನರೆಲ್ಲ ಇದ್ದಾರೆ. ಹೆಂಡತಿ ಆಗಿರ್ತಕ್ಕಂಥವಳು ಆಯ್ಕೆಗಳಿಂದ ಸಿಗ್ತಾಳೆ. ಕನ್ಯಾ ನೋಡ್ಲಿಕ್ಕೆ ಹೋದಾಗ ಈ ಮಣಿ ಕನ್ಯಾ ಬೇಡಪ್ಪ, ಮತ್ತೊಂದು ಮಣಿ ಕನ್ಯಾ ಇರಲಿ, ಈ ಮಣಿ ಕನ್ಯಾ ಚಲೋ ಇಲ್ಲ, ಮತ್ತೊಂದು ಮಣಿ ಕನ್ಯಾ ಅಂತ ತಿಳ್ಕೊಂಡು ಹೆಂಡತಿ ಮಾಡ್ಕೊಳ್ಬೇಕಾದ್ರೆ ಆಯ್ಕೆಗಳಿರುತ್ತೆ. ಆದರೆ ಹೆಂಡತಿ ಆಗಿರ್ತಕ್ಕಂಥವಳು ಆಯ್ಕೆಗಳಿಂದ ಸಿಕ್ಕರೆ ಪುಣ್ಯದಿಂದ ಸಿಗುವಂಥವಳು ಮಾತ್ರ ತಾಯಿಯನ್ನು ಅನ್ನೋದನ್ನ ಈ ಸಮಾಜ ಮರೆಯಬಾರದು. ಹೀಗಾಗಿ ಅಷ್ಟು ತಾಯ್ತನದ ಗೌರವವನ್ನ ನೀವೆಲ್ಲ ಹೆಚ್ಚಿಸಿರ್ತಕ್ಕಂಥವ್ರು. ಮತ್ತೆ ನಮ್ಮಂಥ ಸಾಮುಗಳನ್ನ, ಸಂತರನ್ನ, ಮಹಾಂತರನ್ನ ಎಲ್ಲ ಇವತ್ತೇನು ಭೂಮಿಗೆ ದೇವರಂತೇಳಿ ನಾವು ಏನೇನು ಪೂಜೆ ಮಾಡ್ತೀವಲ್ಲ ಭೂಮಿ ಮೇಲೆ, ಆ ಎಲ್ಲ ಮಹಾತ್ಮರನ್ನ, ದೇವರನ್ನ ಎಲ್ಲರನ್ನೂ ಸಹಿತ ಕೊಟ್ಟಿರುವಂಥವ್ರು ಯಾರು? ಅದು ತಾಯಿಯಂದ್ರೆ.
ಹೀಗಾಗಿ ನಿಮ್ಗೆ ಎಷ್ಟು ನಮನಗಳನ್ನು ಹೇಳಿದರೂ ಸಹಿತ ಬಹಳಷ್ಟು ಕಡಿಮೆ ಆಗುವಂಥದ್ದು. ಹೀಗಾಗಿ ಶಂಕರಾಚಾರ್ಯರು ತನ್ನ ತಾಯಿಗೋಸ್ಕರ ಅವರೊಂದು ಸಂಕಲ್ಪವನ್ನು ಮಾಡ್ತಾರೆ. ನಾನು ಎಲ್ಲ ಇದ್ರೂ ಸಹಿತ ನನ್ನ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ನಾನು ಬಂದೇ ಬರ್ತೀನಿ ಅನ್ನುವಂಥದ್ದು. ತಾಯಿಗೋಸ್ಕರ ಏನೆಲ್ಲ ಅವರೆಲ್ಲ ಮಾಡಿದರು. ಅವರ ತಾಯಿ ಚಂದ್ರಚೂಡ ನದಿಗೆ ಬಟ್ಟಿ ತೊಳಿಲಿಕ್ಕಂತ ತಿಳ್ಕೊಂಡು ಸುಮಾರು ಮೈಲಿಗಳ ದೂರದೊಳಗೆ ನಡ್ಕೊಂಡು ಹೋಗ್ತಾ ಇದ್ರು. 5-6 ಮೈಲಿ ದೂರ ಹೋಗ್ಬೇಕಾದ್ರೆ ದಾರಿ ಒಳಗಡೆ ಕೂಡ್ತಿದ್ರು, ಹೇಳುತ್ತಿದ್ರು. ಕಾರಣ ಅಂತಂದ್ರೆ ಮೊಣಕಾಲದ ನೋವು ಬಹಳ ಇತ್ತು. ಕೂಡೋದು ಎಳ್ಳೋದು ಆಯಾಸ ಮಾಡಿಕೊಂಡು ಬಟ್ಟಿ ಗಿಟ್ಟಿ ಎಲ್ಲ ತೊಳ್ಕೊಂಡು ಬರುವುದನ್ನ ಬಾಲಕನಾಗಿರ್ತಕ್ಕಂಥ ಶಂಕರಾಚಾರ್ಯ ನೋಡ್ತಾನೆ. ನನ್ನ ತಾಯಿ ಬಟ್ಟೆಯನ್ನ ಮಡಿ ಮಾಡ್ಕೊಂಡು ಬರೋ ಸಲುವಾಗಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ, ನನ್ನ ತಾಯಿಗೆ ಕಷ್ಟ ಸಿಗಬಾರ್ದನ್ನುವ ಕಾರಣಕ್ಕೆ ಶಂಕರಾಚಾರ್ಯ ಏನು ಮಾಡ್ತಾರೆ ಅಂತಂದ್ರೆ 5-6 ಮೈಲಿ ದೂರ ಹರಿಯುವಂತ ಚಂದ್ರಚೂಡ ನದಿಯನ್ನ ತನ್ನ ತಾಯಿಯ ಮನೆ ಹಿಂದನೆ ಹರಿಯುವಂಗ ಮಾಡಿ ಬಿಡ್ತಾರೆ ಅನ್ನುವಂಥದ್ದು ನಾವೆಲ್ಲ ಇತಿಹಾಸಗಳಲ್ಲಿ ನೋಡ್ತೀವಿ. ಯಾರಿಗಾಗಿ? ತನ್ನ ತಾಯಿಗಾಗಿ ಹರಿಯುವಂತ ಹೊಳೆಯ ನದಿಯನ್ನು ದಿಕ್ಕನ್ನೇ ಬದಲಿಸ್ತಾರೆ ತಾಯಿಗೋಸ್ಕರ. ಆದ್ರೆ ಈಗಿನ ಸಮಾಜದಲ್ಲಿ ಏನಾಗ್ತಾ ಇದೆ, ಮನೆಯೊಳಗಡೆ ತಂದೆ ತಾಯಿಗಳಿದ್ರೆ ಅವ್ರ ಕೈಯೊಳಗೆ ಕೆಲಸ ಮಾಡಂಗಿಲ್ಲ ನಮ್ಮ ಜನ. ಅಲ್ಲೋ ತಮ್ಮ ಒಂದ್ ಕೊಡ ನೀರ್ ತಗೊಂಡು ಬಾ ಅಂತಂದ್ರೆ ನೀರ್ ತರಂಗಿಲ್ಲ ನಮ್ಮ ಮಕ್ಕಳು. ಒಂದ್ ಕೊಡ ಬಾವಿಯಿಂದ ಸೇರ್ಕೊಂಬಾರು ಅಂತಂದ್ರೆ ಅವ್ರು ಇದ್ದಾಗ ಒಂದ್ ಕೊಡ ನೀರ್ ತರಂಗಿಲ್ಲ ಈ ಮಕ್ಕಳು. ಆದ್ರೆ ಅವ್ರ ಅವ್ವ ಅಪ್ಪ ಸತ್ತ ಹೋದ ಮೇಲೆ 10 ಕೊಡ ಹಾಕಿ ನೀರ್ ಹಾಕಿ ತೊಳಿತಾರೆ. ಏನು ಬಂತು ಪ್ರಯೋಜನ? ಇದ್ದಾಗ ಒಂದು ಕೊಡ ನೀರ್ ತೆರೆದಿರುವಂತ ಮನುಷ್ಯ ಸತ್ತ ಮೇಲೆ 10 ಕೊಡ ಹಾಕಿ ತೊಳೆದ್ರೆ ಏನು ಬಂತು ಪ್ರಯೋಜನ? ಹೀಗಾಗಿ ನಾವೆಲ್ಲ ಅವ್ವಂದಿರನ್ನ ತಾಯಂದಿರನ್ನ ಪಡ್ಕೊಂಡಿವಿ ಅಂತಂದ್ರೆ ನಮ್ಮಷ್ಟು ಪುಣ್ಯಶಾಲಿಗಳು ಭಾಗ್ಯಶಾಲಿಗಳು ಈ ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ ಅಂತ ಅನ್ನೋದನ್ನ ನಾವೆಲ್ಲ ಮನದಟ್ಟು ಮಾಡ್ಕೊಳ್ಬೇಕು. ಹೀಗಾಗಿ ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಸಹಿತ ಅದು ಕಡಿಮೆ. ಇನ್ನೂ ಹೇಳ್ಬೇಕು ಅನ್ನೋದಾಗತ್ತೆ ನಿಮ್ಮ ಬಗ್ಗೆ ಗುಣಗಾನ ಮಾಡ್ತಾ ಹೋದ್ರೆ. ಇವತ್ತೆಷ್ಟೆಲ್ಲ ತಾಯಿಂದರು ಬಂದವ್ರೆ, ಎಲ್ಲ ಯಜಮಾನ್ರಿರ್ತಾರೆ, ಅವರೆಲ್ಲ ನೋಡಿರ್ತಾರೆ, ಗೊತ್ತದ ತಾಯಿಯ ತ್ಯಾಗ ಎಷ್ಟು ದೊಡ್ಡದು ನೋಡ್ರಿ. ಎಲ್ಲ ಮನೆಯೊಳಗಡೆ ನಾವು ಊಟ ಮಾಡಿದ ಮೇಲೆ ತಾನು ಊಟ ಮಾಡಿ ಮಲ್ಕೊಳ್ತಾಳೆ. ಮತ್ ನಾವು ಎಳ್ಳೋಕ್ಕಿಂತ ಪೂರ್ವದಲ್ಲಿನೇ ಎದ್ದು ಮನೆಯ ಕೆಲಸ ಮಾಡಿ ಮತ್ ನಮಗ ಅಡಿಗೆ ಮಾಡಿ ತಯಾರು ಮಾಡುವಂತಹ ದೊಡ್ಡ ತ್ಯಾಗಮಯ ಜೀವನ ಅಂತಂದ್ರೆ ಅದು ತಾಯಿಯಂದ್ರೆ ದೊಡ್ಡ ತ್ಯಾಗಮಯ ಜೀವನ. ಹೀಗಾಗಿ ಅದಕ್ಕೆ ನೀವು ಇಷ್ಟು ತ್ಯಾಗ ಮಾಡ್ತೀರಿ ಅಂತ ತಿಳ್ಕೊಂಡ್ರೆ ಸರ್ಕಾರ ನಿಮಗೆಲ್ಲ ಫ್ರೀ ಬಸ್ ಮಾಡೈತಿ, 2,000 ರೂಪಾಯಿ ರೊಕ್ಕ ಹಾಕತ್ತಾರೆ. ಅವಕ್ಕೇನು ಇಲ್ಲ ಒಟ್ಟಿನಲ್ಲಿ ನಿಮ್ಗೆ ಹಿಂಗೆ ಹೊಗಳ್ಕೊಂತ ಇರ್ಬೇಕು. ಹೀಗಾಗಿ ನಿಮ್ಮ ಈ ಉಡಿ ತುಂಬುವಂತಹ ಕಾರ್ಯಕ್ರಮ ಏನು, ಇದ್ರೊಳಗೂ ಸಹಿತ ನಿಮ್ಮದೇ ತ್ಯಾಗ ಇರುವಂತದ್ದು. ಇದ್ರೊಳಗೆ ಉಡಿ ತುಂಬಕತ್ತಾರ ತಾಯಂದರಿಗೆ ಅಂತ ಅನ್ನುವುದರಲ್ಲಿ ಯಾರಿಗೆ ಇದ್ರ ಶ್ರೇಯಸ್ಸ ಹೋಗ್ತೈತಿ? ಇವತ್ತೆಲ್ಲ ತಾಯಂದ್ರು ಉಡಿ ತುಂಬಿಸ್ಕೊಳ್ತಿರ್ಬೇಕಾದ್ರೆ ಅವೇ ಅನ್ಕೊಳ್ತಾರೆ ಏನು ಅಂತಂದ್ರೆ ನನಗೆ ಉಡಿ ತುಂಬ್ತಾ ಇದ್ದಾರೆ ಅಂತಂದ್ರೆ ಇದ್ರ ಅರ್ಥ ನನ್ನ ಧರ್ಮಪತಿ ನನಗೆ ತಾಳಿ ಕಟ್ಟಿರುವಂತಹ ನನ್ನ ಗಂಡನ ಆಯಸ್ಸು ಹೆಚ್ಚಾಗಿ ಅಂತ ತಿಳ್ಕೊಂಡು ಕೇಳ್ತಾರೆ ಹೊರತಾಗಿ ತಮಗಾಗಿ ಏನನ್ನೂ ಸಹಿತ ಕೇಳಿದಿರುವಂತ ಒಂದು ಜೀವ ಅಂತಂದ್ರೆ ತಾಯಿಗಳು. ನೀವು ಒಂದ್ಸರಿ ಚಪ್ಪಾಳೆ ಹೊಡೀರಿ ಅವ್ರ ಬಗ್ಗೆ, ಪಾಪ ಅವರವರ ಚಪ್ಪಾಳೆ ಹೊಡ್ಕೊಳಕ ನಿಮ್ಮ ಸಲುವಾಗಿ ಉಡಿ ತುಂಬಿಸ್ಕೊಳ್ತಾರೆ. ನಿಮ್ಮ ಆಯುಷ್ಯ ಹೆಚ್ಚಾಗ್ಲಿ ಅಂತ ಹೇಳಿ. ಅವರ ಆಯುಷ್ಯ ಅಲ್ಲ, ನಿಮ್ಮ ಆಯುಷ್ಯ ಹೆಚ್ಚಾದ್ರೆ ಅವ್ರ ಮುತ್ತೈತನ ಯಾವಾಗ್ಲೂ ಇರ್ತೈತಿ ಎನ್ನುವಂತಹ ಒಂದು ದೊಡ್ಡ ಆಶಾಭಾವನೆ, ತ್ಯಾಗ, ಒಳ್ಳೆ ವಿಚಾರ ಅದರಲ್ಲಿ. ಹೀಗಾಗಿ ಅವರ ಮಾಡುವಂತಹ ಪ್ರತಿಯೊಂದು ಕಾರ್ಯ ಇವತ್ತು ಜಗತ್ತನ್ನೇ ತೂಗುವಂತಹ ತೊಟ್ಟು ನೀವಿಲ್ಲ. ಇವತ್ತು ದೇಶದ ರಾಷ್ಟ್ರಪತಿಗಳು ಯಾರಿದ್ದಾರೆ? ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅನ್ನುವಂತಹ ಒಬ್ಬ ಶ್ರೇಷ್ಠ ಮಹಿಳೆನೇ ಈ ದೇಶದ ರಾಷ್ಟ್ರಪತಿ ಆಗಿರುವಂತವಳು. ಮತ್ತೆ ದೇಶಕ್ಕೆ ಹರಿಯುವಂತ ನದಿಗಳಿಗೆ ಸಹಿತ ಯಾರ ಹೆಸರಿಟ್ಟಿದ್ದಾರೆ? ತಾಯಿಯಂದರ ಹೆಸರನ್ನ ಇಟ್ಟಿದ್ದಾರೆ. ದೇಶಕ್ಕೆ ಹೆಸರಿಟ್ಟಿರ್ತಕ್ಕಂಥದ್ದು ಭಾರತ ಮಾತೆ. ಯಾವ ದೇಶಕ್ಕೂ ಸಹಿತ ತಾಯಿ ಹೆಸರಿಂದ ಯಾವ ದೇಶವನ್ನು ಕರೆಯುವಂಥದ್ದಲ್ಲ, ಕೇವಲ ಭಾರತಕ್ಕೆ ಮಾತ್ರ ಭಾರತ ಮಾತಾ ಅಂತ ಕರೆಯುವಂಥದ್ದು. ಇವತ್ತೆಷ್ಟು ತಾಯಿಗೆ ಗೌರವ ಅಂತಂದ್ರೆ, ಹೊರದೇಶಗಳಲ್ಲಿ ಯಾರಾದ್ರೂ ಮನೆಗೆ ಬಂದ್ರೆ ಅವ್ರು ಏನ್ ಕೇಳ್ತಾರೆ? ವೇರ್ ಇಸ್ ಯುವರ್ ವೈಫ್ ಅಂತ ಕೇಳ್ತಾರೆ, ಎಲ್ಲಪ್ಪ ನಿನ್ನ ಹೆಂಡತಿ ಅಂತ ಕೇಳ್ತಾರೆ. ಅದೇ ಭಾರತದಲ್ಲಿ ಯಾವುದೇ ಹಳ್ಳಿಯ ಮೂಲೆಗೆ ಹೋದ್ರೂ ಸಹಿತ ಯಾರಾದ್ರೂ ಮನೆಗೆ ಬಂದ್ರೆ ಏನ್ ಕೇಳ್ತಾರೆ ಅಂತಂದ್ರೆ, ಎಲ್ಲಪ್ಪ ತಮ್ಮ ನಿನ್ನ ಹೆಂಡತಿ ಅಂತ ಕೇಳಂಗಿಲ್ಲ, ಎಲ್ಲಪ್ಪ ನಿಮ್ಮ ಅವ್ವ ಅಂತಾನೆ ಕೇಳ್ತಾರೆ ಹೊರತಾಗಿ ಮತ್ತೊಂದು ಕೇಳಂಗಿಲ್ಲ. ಇದು ತಾಯಿಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಪ್ರಾಶಸ್ತ್ಯ, ಒಂದು ಗೌರವ. ಹೀಗಾಗಿ ಇವತ್ತು ಮತ್ತೆ ಮೊನ್ನೆ ಒಂದು ಕಾರ್ಯಕ್ರಮದೊಳಗಡೆ ನಾನು ಕೇಳ್ತಾ ಇದ್ದೆ,
ಈ ಮೇಘಾಲಯ, ಆಸಾಂ, ಮಣಿಪುರದಲ್ಲಿ ಇವಾಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹೆಂಗೈತಿ ಅಂತಂದ್ರೆ ಮದುವೆ ಮಾಡ್ಕೊಂಡ ಮೇಲೆ ಹೆಣ್ಣು ತವ್ರ ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕು? ಗಂಡನ ಮನೆಗೆ ಹೋಗ್ಬೇಕು, ಹೌದಲ್ಲ? ಆದ್ರೆ ಮೇಘಾಲಯ ರಾಜ್ಯದಲ್ಲಿ, ಮಣಿಪುರದಲ್ಲಿ, ಅಲ್ಲಿ ಆ ಪ್ರದೇಶದಲ್ಲಿ ಒಂದು ಬೇರೆ ವಾತಾವರಣ ಇದೆ. ಏನು ಅಂತಂದ್ರೆ ಗಂಡು ಮತ್ತು ಹೆಣ್ಣನ್ನು ಸಮಾನವಾಗಿ ಕಾಣಬೇಕಂತ ತಿಳ್ಕೊಂಡು ಅಂದಿನ ಹಿರಿಯರು ಮಾಡಿರ್ತಕ್ಕಂತಹ ಒಂದು ನಿಯಮ, ಒಂದು ರೂಲ್ಸ್ ಏನಿದೆ ಅಂತಂದ್ರೆ, ನೀವೆಲ್ಲ ಮದುವೆ ಮಾಡ್ಕೊಂಡ್ರೆ ಹೆಣ್ಣು ತವ್ರ ಮನೆ ಬಿಟ್ಟು ಗಂಡ ಮನೆಗೆ ಹೋಗ್ಬೇಕಲ್ಲ. ಅಲ್ಲಿ ಹಂಗಿಲ್ಲ. ಯಾರ ಮದುವೆ ಮಾಡ್ಕೊಳ್ತಾರಲ್ಲ ಹುಡುಗ, ಆತ ಅವ್ರ ಮನೆ ಬಿಟ್ಟು ಹೆಣ್ಣಿನ ಮನೆಗೆ ಬರ್ಬೇಕಮ್ಮ ಅಂತ ಸಂಸ್ಕೃತಿಯಲ್ಲಿ ಇಟ್ಟಿರುವಂಥದ್ದು. ಅಂದ್ರೆ ಗಂಡು ಮತ್ತು ಹೆಣ್ಣು ಈ ತಾರತಮ್ಯ ಬರಬಾರದು ಅನ್ನೋ ಕಾರಣಕ್ಕೆ, ಸಮಾನವಾಗಿ ನೋಡ್ಬೇಕನ್ನೋ ಕಾರಣಕ್ಕಾಗಿ ಅಲ್ಲಿನ ಹಿರಿಯರು ಮಾಡಿ ಇಟ್ಟಿರುವಂಥದ್ದು. ಇಲ್ಲಿನೂ ಮಾಡಿದ್ರೆ ಇಲ್ಲಿನೂ ಹೋಗ್ತಾವ್. ಇಲ್ಲಿ ಯಾವಾಗ ಹೋಗ್ತಾವ ಅಂತಂದ್ರೆ ಹೆಣ್ಣಿನ ಕಡೆ ಏನಾರ ಆಸ್ತಿ ಇದ್ರೆ ಮಾತ್ರ ಅಳೆತನಕ್ಕೆ ಹೋಗ್ತಾವ. ಇವೆಲ್ಲ ಅಲ್ಲಿದ ಅಳೆತನಕ್ಕೆಲ್ಲ ಆಸ್ತಿ ಈಗೆಲ್ಲ ಹೋಗಲು ಇವೆಲ್ಲ, ಹೌದಿಲ್ಲ? ನಾವು ಇವತ್ತು ಹೆಣ್ಣನ್ನೆಲ್ಲ ನಾವೆಲ್ಲ ಸಮಾನವಾಗಿ ಕಾಣ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ನಾಡಿನಲ್ಲಿ ಈ ಎಲ್ಲ ತಾಯಂದಿರನ್ನ ಸಮಾನವಾಗಿ ಕಾಣ್ತಾ ಇದ್ದೀವಿ ಅಂತಂದ್ರೆ, ಇದಕ್ಕೆಲ್ಲ ಬಹುದೊಡ್ಡ ಕೊಡುಗೆ ಯಾರ್ದು ಅಂತಂದ್ರೆ ಅದು ಕಲ್ಯಾಣ ನಾಡಿನ ಜಗಜ್ಯೋತಿ ಬಸವೇಶ್ವರದು ಅನ್ನೋದನ್ನ ನಾವು ಮರೆಯಬಾರ್ದು. ಇವತ್ತು ಅಂದಿನ ಸಮಾಜದಲ್ಲಿ ಹೆಣ್ಣು ಅಂತಂದ್ರೆ ಈ ಸಮಾಜದ ಹುಣ್ಣು ಅಂತ ತಿಳಿತಾ ಇದ್ರು. ಹೆಣ್ಣು ಅಂತಂದ್ರೆ ಸಮಾಜದ ಹುಣ್ಣು ಅಂತ ತಿಳಿಯುವಂತಹ ಆ ಕಾಲಘಟ್ಟದಲ್ಲಿ ಹೆಣ್ಣು ಅಂತಂದ್ರೆ ಸಮಾಜದ ಹುಣ್ಣಲ್ಲ, ಹೆಣ್ಣು ಅಂತಂದ್ರೆ ಈ ಸಮಾಜದ ಒಂದು ಕಣ್ಣನ್ನು ತಿಳ್ಕೊಂಡು ಹೇಳಿಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಮಹಾಶಿವಶರಣರು. ಹೀಗಾಗಿ ಅವರ ಪ್ರತಿಫಲ ಇವತ್ತೆಲ್ಲ ತಾಯಿಯನ್ನ, ಮಹಿಳೆಯರನ್ನ ಮತ್ತು ಶರಣರನ್ನ ಸಮಾನವಾಗಿ, ಗೌರವವಾಗಿ ನಾವೆಲ್ಲ ಸಹಿತ ಕಾಣ್ತಾ ಇರುವಂಥದ್ದು. ಮತ್ತೆ ಇಂದಿನ ಸಮಾಜದಲ್ಲಿ ದೊಡ್ಡ 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 ಸಾಧನೆಗಳನ್ನು ಮಾಡಿರ್ತಕ್ಕಂಥವ್ರು ಯಾರು? ತಾಯಂದ್ರಿ ನೀವೇ. ಇವತ್ತು ನಮ್ಮ ಹೋದ 2 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಒಂದು ಬಾಲಕಿ, ಆಕೆಗೆ 2 ಕೈಗಳಿಲ್ಲ, ಹುಟ್ಟುತ್ತಾನೆ ಅಂಗವಿಕಲತೆಯಿಂದ ಹುಟ್ಟಿರ್ತಕ್ಕಂತಹ ಒಂದು ಹೆಣ್ಣು ಗೂಸು. ಅವರು ಮನೆಯೊಳಗಡೆ ಅವರ ಅಪ್ಪ ಅವ್ವ ಈ ಮಗಳಿಗೆ 2 ಕೈ ಇಲ್ಲ, 2 ಕೈ ಅಂಗವಿಕಲತೆಯಿಂದ ಹುಟ್ಟಿದೆ, ಇವಳನ್ನ ಏನ್ ಮಾಡ್ಬೇಕಂತ ತಿಳ್ಕೊಂಡು ಅವರೆಲ್ಲ ವಿಚಾರ ಮಾಡಿ ಈ ಹೆಣ್ಣನ್ನ ಬೇಡ ಅಂತ ತಿಳ್ಕೊಂಡು ಅವ್ರ ಮನಸ್ಸೊಳಗೆ ಸಂಕಲ್ಪ ಮಾಡಿದ್ರು. ಬಟ್ ಒಂದು ಕ್ಷಣ ಅವರಿಗೆ ಅನಿಸಿತ್ ಏನು ಅಂತಂದ್ರೆ, ನನ್ನಂತೆಯೇ ನನಗೆ ಹುಟ್ಟಿರುವಂತ ಮಕ್ಕಳು ಇನ್ನೊಬ್ಬರಿಗೆ ಹುಟ್ಟುತ್ತಾರೆ, ಅವರು ಸಹಿತ ನಾನು ಮಾಡಿದ ಹಾಗೇನೆ ಅವರು ಸಹಿತ ಮಕ್ಕಳನ್ನ ಆತರ ಬಿಡಬಾರ್ದು, ಅಂತಹ ಮಕ್ಕಳಿಂದ ಏನಾದ್ರೂ ಸಾಧನೆ ಮಾಡಿ ತೋರಿಸ್ಬೇಕು, ಅಂತವ್ರಿಗೊಂದು ಗರ್ವ ಹೆಮ್ಮೆ ಬರುವ ಹಾಗೆ ನನ್ನ ಮಗಳನ್ನ ಬೆಳೆಸ್ಬೇಕಂತ ತಿಳ್ಕೊಂಡು ಆ ಇಬ್ಬರು ಸಹಿತ ತಂದೆ ತಾಯಿಗಳು ಕೂಡಿ ಆ ಮಗಳಿಗೆ ಬಿಲ್ವಿದ್ಯೆಯನ್ನು ಕಲಿಸ್ತಾರೆ. ಕೈಯಂತೂ ಇಲ್ಲ, ಕೈ ಇರೋದು ಬರೀ ಒಂದು ಗೇನು ಮಾತ್ರ, 2 ಕೈಗಳು, ಒಂದು ಗೇನ್ ಇರುವಂತದ್ದು ಮಾತ್ರ. ತನ್ನ ಮಗಳಿಗೆ ಬಿಲ್ವಿದ್ಯೆಯನ್ನು ಕಲಿಸ್ತಾರೆ. ಅಂದು ಬಿಲ್ವಿದ್ಯೆಯನ್ನು ಕಲಿಸಿರುವಂತಹ ಆ ಪಾಠ, ಆ ಕೊಡುಗೆ, ಆ ತಂದೆ ತಾಯಿಗಳು ಕಲಿಸಿರುವಂತಹ ಪಾಠ ಸುಮಾರು ಹೋದ ವರ್ಷ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ 2023ರಲ್ಲಿ ಕೈಗಳು ಇರದೇ ಇರುವಂತ ಒಬ್ಬ ಬಾಲಕಿ ಈ ದೇಶಕ್ಕೆ 2 ಬಂಗಾರದ ಪದಕಗಳನ್ನು ತಂದು ಕೊಡ್ತಾಳೆ ಅಂತಂದ್ರೆ ಹೆಣ್ಣಿನ ಸಾಧನೆ ಅದು ಸಾಮಾನ್ಯವಾದದ್ದಲ್ಲ, ಬಹಳಷ್ಟು ಎತ್ತರ ಮಟ್ಟದ್ದು. ಹೀಗಾಗಿ ಇವತ್ತು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡುವಂತಹ ಸುಧಾಮೂರ್ತಿಯವರು ಕಟ್ಟಿರುವಂತಹ ಒಂದು ಸಂಸ್ಥೆ, ಅದು ಒಂದು ನಡೆಯುವಂಥದ್ದು ಒಬ್ಬ ತಾಯಿಯ ನೇತೃತ್ವದಲ್ಲಿ. ಇವತ್ತು ರಾಣಿ ಚೆನ್ನಮ್ಮ, ಬೆಳವಡಿಯ ಮಲ್ಲಮ್ಮ, ಒಣಕೆ ಓಬವ್ವ, ಅಕ್ಕ ಮಹಾದೇವಿ, ಸತ್ಯಕ್ಕ, ಲಕ್ಕಮ್ಮ ತಾಯಿ, ಎಂತಹ ಮುಕ್ತಾಯಕ್ಕ, ಎಂತಹ ಮಹಾನ್ ಚೇತನ ವ್ಯಕ್ತಿಗಳು ಹೆಣ್ಣಿನ ಕೊಲವನ್ನು ಉದ್ಧರಿಸಿರ್ತಕ್ಕಂಥವ್ರು. ಮತ್ತೆ ನೀವ್ಯಾಕೆ ಆಗ್ತಾ ಇಲ್ಲ? ನೀವೆಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕು. ನೀವೆಲ್ಲ ಅನ್ಕೊಳ್ತೀರಿ ಮದುವೆ ಆಯ್ತು ಅಂತಂದ್ರೆ ಅಪ್ಪವರು ನಮ್ಮ ಜೀವನ ಇಷ್ಟ ರೀ, ಮನ್ಯಾಗ ಬಾಂಡೆ ತೊಳೆದು, ಆ ಯಜಮಾನ್ರಿಗೆ ಡ್ಯೂಟಿ ಕಳಿಸೋದು, ಮಕ್ಕಳು ಬರೋದು, ಅವ್ರಿಗೆ ಬಟ್ಟೆ ತೊಡಸೋದು, ಹಾಕೋದು, ಕಳೆಯೋದು, ಇದೇ ಆಯ್ತು ಅಂತ. ಆದ್ರೆ ನೆನಪಿರಲ್ಲಿ ಎಷ್ಟೋ ಜನ ತಾಯಿಯಂದಿರು ಹಿಂದಿನ ಕಾಲದಲ್ಲಿ ಮನೆಯೊಳಗಡೆ ಸಮಯ ಸಿಕ್ಕಾಗ ಅವರೆಲ್ಲ ಕಾದಂಬರಿಗಳನ್ನ ಓದುತ್ತಾ ಇದ್ರು, ಪುರಾಣ ಪುಣ್ಯ ಕಥೆಗಳನ್ನ ಓದ್ತಾ ಇದ್ರು. ಹಂಗೆ ಮಣಿಯೊಳಗಿದ್ದಾಗ ಒಬ್ಬ ಶ್ರೀಮಂತ ಮನೆಯ ಹೆಣ್ಮಗಳು ಸೊಲ್ಲಾಪುರದಲ್ಲಿ ಲಿಗಾಡೆ ಮನೆತನ ಅಂತ ಒಂದು ಬರುತ್ತದೆ. ಆ ಲಿಗಾಡೆ ಮನೆತನದ ಹೆಣ್ಮಗಳನ್ನ ವಾರದ ಮನೆತನದ ಹೆಣ್ಮಗಳನ್ನ ಲಿಗಾಡೆ ಮನೆತನಕ್ಕೆ ಕೊಡ್ತಾರೆ. ಲಿಗಾಡೆ ಮನೆತನಕ್ಕೆ ಕೊಟ್ಟಾಗ ಮೊದಲೇ ಶ್ರೀಮಂತರ ಮನೆಯೊಳಗೆ ಕೆಲಸನೂ ಸಹಿತ ಕಡಿಮೆ,
ಕೆಲಸ ಇದ್ರೂ ಸಹಿತ ಎಲ್ಲ ಕೆಲಸಗಳನ್ನ ಮಾಡಿ ಆ ತಾಯಿ ಸುಮ್ಮನೆ ಖಾಲಿ ಕೂಡದನೆ ನಿತ್ಯವೂ ಸಹಿತ ಶರಣರ ಕೀರ್ತನೆಗಳನ್ನ ಪುರಾಣಗಳನ್ನ ಓದಿ 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 ಇವತ್ತು ಸೊಲ್ಲಾಪುರದ ಸಿದ್ದರಾಮೇಶ್ವರರ ಮೇಲೆ 300 ಶತಕತ್ರಯಗಳನ್ನ ಬರೆದಿರ್ತಕ್ಕಂತಹದ್ದು ಒಬ್ಬರ ತಾಯಿ. ಅಂದ್ರೆ ಇದಕ್ಕೆಲ್ಲ ನಿಮ್ಗೆಲ್ಲ ಆದರ್ಶ ಆಗಬೇಕು. ಲಿಗಾಡೆ ಮಣಿತನದ ಲಿಗಾಡೆ ತಾಯಿ ಅಂತಾನೆ ಬಹಳ ಹೆಸರು ಕೇಳಿರ್ಬೋದು. ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ, ಟೈಮ್ ಸಿಕ್ಕರೆ ಸಾಕು ಬರೀ ಟಿವಿ ನೋಡೋದು, ಟೈಮ್ ಸಿಕ್ಕರೆ ಸಾಕು ಧಾರಾವಾಹಿ ನೋಡೋದು, ಇವುಗಳಲ್ಲೇ ನಮ್ಮೆಲ್ಲರ ಜೀವನ ಹೋಗ್ತಾ ಇದ್ರೆ ನಾವು ಸಾಧನೆ ಮಾಡೋದು ಯಾವಾಗ? ನೀವು ಬರೀ ಟಿವಿ ನೋಡ್ಕೊಂತ ಕೂಡ್ತೀರಷ್ಟೇ. ಆದ್ರೆ ಎಂದರ ವಿಚಾರ ಮಾಡಿರಿ, ನಾನು ಒಂದರ ಒಂದು ದಿನ ಟಿವಿ ಒಳಗೆ ಬರ್ಬೇಕಲ್ಲ ಅಂತ ಹೇಳಿ, ನೀವು ಎಂದರ ಒಂದು ದಿನ ನಾನು ಒಂದು ದಿನ ಟಿವಿ ಒಳಗೆ ಬರ್ಬೇಕಂತೇಳಿ ವಿಚಾರ ಮಾಡಿದ್ರೆ ಖಂಡಿತವಾಗಿ ಒಂದಲ್ಲ ಒಂದಿನ ನೀವು ಸಾಧನೆ ಮಾಡಿ ಟಿವಿ ಒಳಗೆ ಬಂದೇ ಬರ್ತೀರಿ. ನೀವು ಬರೇ ಧಾರಾವಾಹಿನೇ ನೋಡಿದೆ, ಆ ಲಕ್ಷ್ಮೀ ಬಾರಮ್ಮನ ನೋಡಿದೆ, ಅಗ್ನಿ ಸಾಕ್ಷಿನೇ ನೋಡಿದೆ, ಮುಗಿದು ಅದಾವಲ್ಲ, ಇನ್ನು ಅದಾವ, ಅವು ಹೋಗ್ಯಲ್ಲವು. ಇವೆಲ್ಲ ಪ್ರಪಂಚ ಹೋದ್ರು ಸಹಿತ ಧಾರಾವಾಹಿ ಮುಗಿಯಲ್ಲವು. ಹೀಗಾಗಿ ಧಾರಾವಾಹಿ ಒಳಗಡೆ ಮುಳುಗಿರ್ತಕ್ಕಂಥವ್ರು ನೀವುಗಳು ಸಮಾಜಕ್ಕೆ ಏನನ್ನ ಆದರ್ಶ ನೀಡ್ತೀರಿ, ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತೀರಿ, ಮನೆಯನ್ನ ಹೆಂಗೆ ಸಂಭಾಳಿಸ್ತೀರಿ? ಇವತ್ತು ಮಕ್ಕಳು ಎಷ್ಟೋ ಜನ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ತಾಯಂದ್ರು ಮತ್ತೆ ತಂದೆಯರು. ಮಾತಾ ಶತ್ರು ಪಿತಾ ವೈರಿ ಬಾಲ ಏನ ನ ಪಾಠಿತಃ ಸಭಾ ಮಧ್ಯೆ ನ ಶೋಭತೆ ಹಂಸ ಮಧ್ಯೆ ಬಕೋಯತಃ. ಒಳ್ಳೆ ಮಕ್ಕಳು ಸಂಸ್ಕಾರವಂತ ಮಕ್ಕಳು ಆಗದೆ ಹೋದ್ರೆ, ಆ ಸಂಸ್ಕಾರವಂತ ಮಕ್ಕಳು ಆಗದೆ ಹೋದ್ರೆ ಅಂತಹ ಮಕ್ಕಳ ಪಾಲಿಗೆ ತಾಯಿ ಶತ್ರು, ತಂದೆ ವೈರಿ ಆಗ್ತಾನೆ. ಅಂತಹ ಮಕ್ಕಳು ಸಮಾಜದೊಳಗಡೆ ಸಮಾಜದಲ್ಲಿ ಎಲ್ಲೂ ಸಹಿತ ಶೋಭೆನ ತರೋದೇ ಇಲ್ಲ. ಉದಾಹರಣೆಗೆ ಮೊನ್ನೆ ಒಂದು ಊರಿಗೆ ಹೋಗ್ಬೇಕಾದ್ರೆ ದಾರಿ ಒಳಗಡೆ ಇಬ್ರು ಹುಡುಗರು ಸ್ಪೆಂಡರ್ ಗಾಡಿ ಮೇಲೆ ಬಹಳ ಸ್ಪೀಡ್ ಆಗಿ ಬಂದ್ರು. ಅಲ್ಲೇ ಮಗ್ಗಲು ನಿಂತಿರುವಂತೊಬ್ಬ ಹಳದಿ ಪೇಟ ಕೈಯಾಗ ಒಂದು ಬಡಗಿ ದೋತ್ರ ಅಂಗಿ ಹಾಕೊಂಡು ನಿಂತಿರುವಂತ ಹಣ್ಣಾಗಿರ್ತಕ್ಕಂತಹ ಮುದುಕನ ಮುಂದೆ ಇಬ್ರು ಹುಡುಗರು ಗಾಡಿ ಸ್ಪೀಡ್ ತಗೊಂಡು ಮುದುಕು ಇನ್ನೇನ ಹಾಸ್ತಾರೋ ಅನ್ನೋ ಹಾಗೆ ಅಲ್ಲಿ ಹೋಗಿ ಅವ್ರ ಮುಂದೆ ನಿಲ್ಲಿಸ್ಬಿಟ್ರು. ಮುದುಕ ಗಾಬರಿಯಾಗಿ ಹುಡುಗರು ಅಂತಾನೆ, ಅಲ್ಲೋ ತಮ್ಮ ಸ್ವಲ್ಪ ನೋಡ್ಕೊಂಡು ಹೋಗ್ಬಾರ್ದಾಗಿತ್ತೇನು, ನಾ ಮೊದ್ಲೇ ವಯಸ್ಸಾಗಿರೋ ಮನುಷ್ಯ ಅದೀನಿ, ಗಾಡಿ ಏನಾದ್ರು ಹಾಯ್ದಿತ್ತು ಅಂತಂದ್ರೆ ನನ್ನ ಗತಿ ಹೆಂಗ, ಮೊದ್ಲೇ ಮನ್ಯಾಗ ಮಕ್ಕಳು ನೋಡಂಗಿಲ್ಲ, ಇದ್ರೊಳಗ ಹಣ್ಣಾಗಿ ವಯಸ್ಸಾಗೈತಿ, ನೀವೇನ್ರ ಗಾಡಿ ಹಾಸಿ ಬಿದ್ರೆ ಏನು ಎಲ್ಲವೂ ಮುರಿದಿದ್ರೆ ನನ್ನ ಗತಿ ಏನಪ್ಪಾ ಅಂತೇಳಿ ಇಷ್ಟೇ ಅಂದ ಮುದುಕ. ಮತ್ತೇನು ಅಂದಿಲ್ಲ, ಚೆನ್ನಾಗಂದಿಲ್ಲ, ಬೈದಿಲ್ಲ, ಏನ್ಲೆ ತಮ್ಮ ಹಂಗು ಅಂತಂದಿಲ್ಲ. ತಮ್ಮ ನೋಡ್ಕೊಂಡು ಹೋಗ್ಬಾರ್ದಾಗಿತ್ತೇನೋ ಒಂದೇ ಮಾತು ಅಂದಿದ್ದಕ್ಕೆ ಇಬ್ರು ಹುಡುಗರು ಗಾಡಿಯಿಂದ ಇಳಿದು ಬಂದು, ಅಲ್ಲೋ ಮುತ್ಯ ನೀ ಇಷ್ಟೆಲ್ಲ ಮಾತಾಡಕತ್ತಿಲ್ಲ, ಗಾಡಿ ಹಾದೈತಿ ನಿನಗ? ಗಾಡಿ ಹಾದ್ರೆ ಹೇಳ್ಬೇಕು, ನೀ ಗಾಡಿ ಹಾದಿಲ್ಲ ಬಿಟ್ಟಿಲ್ಲ, ಇಷ್ಟು ದೊಡ್ಡ ಮಾತು ಮಾತಾಡ್ತಿಲ್ಲ ಅಂತೇಳಿ ಈಗಿನ ಹುಡುಗರಂದ್ರು. ಅಂತಹ ಹುಡುಗರು ಅಲ್ಲಿ ಎಲ್ಲ ನಿಮ್ಮ ಮನ್ಯಾಗೂ ಸಹಿತ ಇರ್ತಾವೆ, ನಿಮ್ಮ ಓಣಿಗಳು ಸಹಿತ ಇರ್ತಾವೆ. ಹೀಗಾಗಿ ಇಂತಹ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಯಾವಾಗ? ನೀವೆಲ್ಲರೂ ಸಹಿತ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಾಗಿದೆ. ಬರೇ ನಾವು 2 ಜನ ಮಕ್ಕಳು ಮಾಡಿದ್ದೇವೆ, ಅವ್ರಿಗೆಲ್ಲ ದೊಡ್ಡ ಸಾಲಿಗೆ ಹಾಕಿದ್ದೇವೆ, ದೊಡ್ಡ ಲಕ್ಷ ರೂಪಾಯಿ ಕೊಟ್ಟು ಗುಲ್ಬರ್ಗ ಜಿಲ್ಲಾ ಅಂತ ದೊಡ್ಡ ಸಾಲಿಗೆ ಹಾಕಿ ಅಂತ ತಿಳ್ಕೊಂಡು ಊರಾಗ ನೀವೆಲ್ಲ ಎದಿಸೆಟ್ಟಿ ಅಡ್ಡಾಡ್ತಿರ್ತಾರೆ. ಮೀಸಿ ಬಿಟ್ಟು ನನ್ನ ಮಗ ಅಲ್ಲೇದನ ಇಲ್ಲದನ ಅಂತ ಸಾಲಿ ಹಾಕಿ ಬರೇ ಗರ್ವದಿಂದ ಅಡ್ಡಾಡ್ತಾರೆ ಅಷ್ಟೇ ಹೊರತಾಗಿ ಅಂತ ಮಕ್ಕಳಿಗೆ ಸಂಸ್ಕಾರ ಏನ್ ಸಿಗ್ತಾ ಇದೆ ಅಂತ ಅನ್ನೋದನ್ನ ಈಗಿನ ತಂದೆ ತಾಯಿಗಳು ಬಹಳ ಅಬ್ಸರ್ವ್ ಮಾಡೋದು, ವಿಚಾರ ಮಾಡೋದು. ಹೀಗಾಗಿ ಬರೇ ದೊಡ್ಡ ಸಾಲಿಗೆ ಹಾಕಿ ಬಿಡೋದಷ್ಟೇ ನಿಮ್ ದೊಡ್ಡತನ ಅಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡೋದು ಬಹಳ ದೊಡ್ಡತನ, ಮಕ್ಕಳನ್ನು ಸರಿಯಾದ ಹಾದಿ ಒಳಗಡೆ ನಡೆಸುವಂಥದ್ದು ದೊಡ್ಡತನ. ಅವರಿಗೆ ಒಳ್ಳೆ ಇವತ್ತು ದುಡ್ಡು ಕೊಡ್ತೀರಿ, ಸಾಕಷ್ಟು ಮಕ್ಕಳೇ ಮಜಾ ಮಾಡ್ತೇವೆ, ನಾ ಗಳಿಸಿನ ಮಕ್ಕಳು ಗಳಿಸೋಣ, ನನ್ನ ಮಗನಿಗೆ ಏನು ಕಡಿಮೆ ಇರಬಾರ್ದು, ಅವನಿಗೇನು ಕಮ್ಜೋರ್ ಆಗ್ಬಾರ್ದು, ಅವ ಬೇಕಂದಾಗೆಲ್ಲ ಬಟ್ಟಿ ಕೊಡ್ಬೇಕು, ಅವ ಅದು ತಿಂತೇನೆ ಇದನ್ ತಿಂತೇನೆ ಅಂದಾಗೆಲ್ಲ ಸಾಕಷ್ಟು ದುಡ್ಡು ಕೊಡ್ತಿರ್ಬೇಕು, ಹೌದಾ? ಅವ ಗಾಡಿ ಕೇಳಿದ್ರೆ ಗಾಡಿ ಕೊಡ್ಬೇಕು. ನಮಗೆ ಸಣ್ಣಾಗಿದ್ದಾಗ ಅಪ್ಪ ಊರಾಗ ಏನು ಸಾಲಿ ಮುಂದ ಮಣ್ಣಾಗ ರಸ್ತೆನಾಗ ಉಳ್ಳಾಡಿ ಒಂದು ಸೈಕಲ್ ಕೊಡಿಸು ಅಂತಂದ್ರ ನಡಿ ಮುಂದಿನ ವರ್ಷ ಕೊಡ್ಸು ಅಂತಂತಿದ್ರು. ಈಗಿನವರು ಅವ್ರು ಮಕ್ಕಳು, ಈಗಿನ ಮಕ್ಕಳು ಉಳ್ಳಾಡೋದು ಬೇಡ, ಯಪ್ಪ ನಂಗೆ ಗಾಡಿ ಬೇಕಂದ್ರೆ ಸಾಕು, ಬಡ ಆಗಿಂದಾಗ ಶೋರೂಮ್ಗೆ ಹೋಗಿ ಎಂತೆಂತ ಕಾಸ್ಟ್ಲಿ ಬೈಕ್ಗಳನ್ನು ಕೊಡಿಸ್ತೀರಿ ನೀವೆಲ್ಲ, ಹೌದಾ? ಹೀಗಾಗಿ ನಾವೆಲ್ಲ ಮಕ್ಕಳನ್ನ ಯಾವ ರೀತಿಯಾಗಿ ದೊಡ್ಡಸ್ತಿಗೆ ನಾವು ನೋಡಬಾರ್ದು. ಅಲ್ಲಿ ದೊಡ್ಡ ಸಾಲಿಗೆ ಹಾಕಿದಾನೆ, ಸಾಕಷ್ಟು ರೊಕ್ಕ ಕೊಡ್ತೀರಿ ಕಡೆ, ಆದ್ರೆ ಅದನ್ನ ಬಳಸೋದನ್ನ ಹೇಳ್ಕೊಡ್ಬೇಕು. ನಾವೆಲ್ಲ ಏನ್ ಹೇಳ್ಕೊಡ್ಬೇಕು? ಹಾದಿ ಒಳಗಡೆ ಬಿದ್ದಿರುವಂತ ಪುಕ್ಕಟ್ಟೆಯಾಗಿ
ಸಿಕ್ಕಿರುವಂತಹ ಹಾದಿಯೊಳಗಡೆ ಪುಕ್ಕಟ್ಟೆಯಾಗಿ ಸಿಕ್ಕಿರುವಂತ 100 ರೂಪಾಯಿಗಳಿಗಿಂತ ಬೆವರು ಹರಿಸಿ ದುಡಿದಿರುವಂತ 10 ರೂಪಾಯಿನೇ ಬಹಳ ಶ್ರೇಷ್ಠ ಪಾತಮ್ಮ ಅಂತ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ರೊಕ್ಕ ಕೊಡ್ರಿ ದಾಟ ಹಂಗಿಲ್ಲ, ಆದ್ರೆ ಸರಿಯಾದ ಬಳಕೆ ಹೆಂಗ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ಬೇಕು. ಮೊಬೈಲ್ ಕೊಡ್ರಿ ಪರವಾಗಿಲ್ಲ, ಹೆಂಗ್ ನಿಮ್ಗೆ ಉಪಯೋಗ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಗಾಡಿ ಕೊಡ್ಸಿರಿ ಪರವಾಗಿಲ್ಲ, ಆದ್ರೆ ಗಾಡಿ ಒಳಗಡೆ ಹೆಂಗ್ ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡುವಂತ ಪ್ರಯತ್ನ ಮಾಡ್ರಿ. ಹೀಗಾಗಿ ತಂದೆ ತಾಯಿಗಳ ಜವಾಬ್ದಾರಿ ಸಮಾಜ ಹಿಂದಿಗಿಂತಲೂ ಸಹಿತ ಇವಾಗೆಲ್ಲ ಬಹಳ ಇದೆ. ನೀವು ಮನ್ಯಾಗ ಸಾಲಿ ಒಳಗಡೆ ಮಾಸ್ತರ್ ಹೊಡೆದ ಅಂತಂದ್ರೆ ಸಾಕು, ಬಡ 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 ಸಾಲಿಗೆ ಹೋಗಿ ಮಾಸ್ತರ್ ಪಟ್ಪಟ್ಟೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಒಯ್ತೀರಿ ನೀವೆಲ್ಲ. ಹಂಗಾದ್ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಭಯ ಅನ್ನೋದು ಹೆಂಗ್ ಕಲಿಸ್ತೀರಿ? ಹೌದಾ? ಅವ್ರಿಗೆ ಸಂಸ್ಕಾರ ಅನ್ನೋದು ಹೆಂಗ್ ಕಲಿಸ್ತೀರಿ? ಪಾಪ ಈಗಿನ ಸಾಲಿ ಕನ್ನಡ ಸಾಲಿ ಮಾಸ್ತರ್ಗಳು ಅವರು ಹುಡುಗರಿಗೆ ಹೊಡಿಲೇಬೇಡ ಸುಮ್ ಹೌದೋ ಇಲ್ಲ ಹಿಂಗ್ ಮುಟ್ತಾರೆ ಅಷ್ಟೇ. ಹೌದಾ? ಹಿಂಗಾದಾಗ ಅವಾಗೆಲ್ಲ ಇತ್ತು, ನಮ್ಗೆಲ್ಲ ಹೆಂಗ್ ಹೊಡಿತಿದ್ರು. ಈಗೆಲ್ಲ ಇದಾರೆ ಇವರೆಲ್ಲ ಶಿವಶಂಕರ್, ಈ ವಯಸ್ಸಾದವ್ರೆಲ್ಲ ಕೇಳ್ರಿ ಹೆಂಗ್ ಉಳ್ಳಾಡಿಸಿ ಹೊಡಿತಿದ್ರು ಅವರಿಗೆ. ನಮ್ಮ ಮಾಸ್ತರು ನಮ್ಗೆ ಸಾಲಿ ಒಳಗಡೆ ನಮ್ಮ ಮಾಸ್ತರ್ ಬಹಳ ಶಾಣ ಇದ್ದ, ನಮ್ಗೆ ಕಲಿಸುವಂತ ಸರು. ನನ್ನ ಕಡೆಯಿಂದನೇ ಅಲ್ಲಿ ಹೋಗಪ್ಪ, ಅಲ್ಲಿ ಹೊರಗ ನೀಲಗಿರಿ ಗಿಡ ಐತಿ, ನೀಲಗಿರಿ ಗಿಡದ ಚಬಕಿ ತಗೊಂಬ ಅಂತ ಹೇಳಿ ನನಗೆ ಇವ್ರಿಗೆಲ್ಲ ಹೊಡಿಬೇಕಂತೇಳಿ ಕಳಿಸ್ತಿದ್ರು. ನಾವು ಬಹಳ ಖುಷಿಯಿಂದ ನಮ್ಮ ದೋಸ್ತರಿಗೆಲ್ಲ ಹೊಡಿತಾರಂತೇಳಿ ನಾವು ಹೋಗಿ ನೀಲಗಿರಿದ ಏನು ಬೇವಿನ ಗಿಡದ ಚಬಕಿ, ನೀಲಗಿರಿ ಗಿಡದ ಏನು ಚಬಕಿ ಅಂತಿರಲ್ಲ ನೀವು, ಅದನ್ನ ತಗೊಂಡು ಮಾಸ್ತರ್ ಕೈ ಕೊಡ್ತಿದ್ದಂಗೆ ಫಸ್ಟಿಗೆ ಏಟು ಬೀಳೋದೇ ನಮ್ಗೆ ಬೀಳ್ತಿದ್ದವು ಅವೆಲ್ಲ. ಹೌದಾ? ಅವಾಗೆಲ್ಲ ದಂಡಂ ದಶಗುಣಂ ಭವೇತ್, ಒಂದು ಹೊಡೆಯುವುದರಿಂದ 10 ಗುಣಗಳು ಮನುಷ್ಯನಿಗೆ ಪ್ರಾಪ್ತಿ ಆಗ್ತವೆ. ಏನೇನು ಪ್ರಾಪ್ತಿ ಆಗ್ತವೆ? ನಯ, ವಿನಯ, ಭಯ, ಭಕ್ತಿ, ಶ್ರದ್ಧೆ, ನಿಷ್ಠೆ, ವಿದ್ಯೆ, ಜ್ಞಾನ, ಇದೆಲ್ಲವೂ ಸಹಿತ ಬರೀ ಒಂದು ಒಂದು ಹೊಡೆಯೋದ್ರಿಂದ. ನೀವು ಶಾಲೆಯಾಗಿ ಹೊಡೆದಿದ್ದೇ ಇದ್ರೂ ಸಹಿತ ಪರವಾಗಿಲ್ಲ, ಮನೆಯೊಳಗಾದ್ರೂ ಸಹಿತ ಹೆದರಿಕೆ ಬೆದರಿಕೆ ಅನ್ನೋದನ್ನ ನೀವೆಲ್ಲ ಇಡಬೇಕಾಗತ್ತೆ. ನೀವೆಲ್ಲ ಅವ್ರಿಗೋಸ್ಕರನೇ ದುಡಿತೀರಿ, ಕಷ್ಟಪಡ್ತೀರಿ, ಸಾಲ ಮಾಡ್ತೀರಿ. ಆದ್ರೆ ಎಂದರ ಒಂದು ದಿನ ನಿಮ್ಮ ಮಕ್ಕಳನ್ನು ಮುಂದೆ ಕೂಡಿಸಿ, ಇವತ್ತು ಶಾಲೆಯೊಳಗೆ ಏನು ಓದಿದಪ್ಪ, ಶಾಲೆಗೆ ಮಾಸ್ತರ್ ಏನು ಕಲಿಸಿದ, ನೀ ಎಲ್ಲಿ ಹೋಗಿದ್ದಿ, ಎಲ್ಲಿ ಬಂದಿ, ನಿನ್ನ ಬಾಯಿಯೊಳಗೆ ಎಂತೆಂತ ಮಾತು ಬಂದು, ಯಾರಿಗೆ ಏನಂದಿ, ಯಾರಿಗೆ ಬೈದಿ, ಯಾರಿಗೆ ಹೊಡೆದ್ಯೋ, ಯಾರ ಕಡೆಯಿಂದ ಒಳ್ಳೆ ಹೆಸರು ತಗೊಂಡು ಬಂದೆವು, ಒಂದ್ಸಲಿನ ನೀವು ಕೇಳ್ತೀರ ತಂದೆ ತಾಯಿಗಳು? ಯಾರು ಸಹಿತ ಕೇಳಂಗಿಲ್ಲ. ಇದು ರಿಯಲ್ ಫ್ಯಾಕ್ಟ್ ಇರೋದಿದೆಲ್ಲ, ಪ್ರತಿಯೊಬ್ಬರ ಮನೆಯೊಳಗಡೆ ನಡೆಯುವಂತಹ ಸಂಗತಿಗಳು ಇವೆಲ್ಲವೂ ಸಹಿತ. ಹೀಗಾದಾಗ ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಹೆಂಗಾಗತ್ತೆ? ಹೀಗಾಗಿ ದಯವಿಟ್ಟು ಎಲ್ಲ ತಾಯಂದಿರೇ ಮತ್ತು ತಂದೆಯರೇ ನಿಮ್ಮ ಮಕ್ಕಳನ್ನ ಸರಿಯಾದ ರೀತಿಯೊಳಗಡೆ ಬೆಳೆಸ್ರಿ. ಇದು ಮಾತು ಬಹಳ ಸಣ್ಣದಿರ್ಬೋದು, ಆದ್ರೆ ನಿಮ್ಮ ಜವಾಬ್ದಾರಿ ಅದು ಬಹಳ ದೊಡ್ಡದಾಗಿರ್ತಕ್ಕಂತಹ ಜವಾಬ್ದಾರಿ ಇದೆ. ಹೀಗಾಗಿ ತಾಯಂದ್ರೆ ಅನ್ಕೊಂಡವ್ರು ತಾವೆಲ್ಲರೂ ಸಹಿತ ಮಕ್ಕಳನ್ನ ಸರಿಯಾದ ರೀತಿಯೊಳಗಡೆ ಬೆಳೆಸಿ ಸಂಸ್ಕಾರವಂತ ಮಕ್ಕಳನ್ನ ಈ ಸಮಾಜಕ್ಕೆ ಕೊಡ್ರಿ. ಬರೇ ಅವ್ರು ಶಾಲೆ ಒಳಗಡೆ ಮಾರ್ಕ್ಸ್ ತಗೊಂಡಿಲ್ಲ ಅಂತ ತಿಳ್ಕೊಂಡು ಅಂತಿರ್ತಾರೆ. ಮಾರ್ಕ್ಸ್ ವಾದಿಗಳಾಗಿ ಬಿಟ್ಟು ನೀವೆಲ್ಲ ಮಾರ್ಕ್ಸ್ ಇಲ್ಲ ಒಟ್ ನನ್ನ ಮಗ ಏನಾಗಬೇಕು, ಒಟ್ಟು ಅವ ಪೊಲೀಸ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಲ್ಲ ಇಂಜಿನಿಯರ್ ಆಗ್ಬೇಕು, ಒಟ್ಟು ಏನಾರ ಮಾಡೋದು ಗೌರ್ಮೆಂಟ್ ನೌಕರಿನೇ ತಗೋಬೇಕು. ಅವ ಏನಾರ ಕಡಿಮೆ ಮಾರ್ಕ್ಸ್ ಏನಾರ ತಗೊಂಡಿದ್ದ ಅಂತಂದ್ರೆ ಮತ್ ಅಲ್ಲಿ ಇಲ್ಲಿ ರಾಜಕಾರಣ ಕಡೆ ಹೋಗಿ ನೋಡ್ರಿ ಸಾಹೇಬ್ರೆ ಸ್ವಲ್ಪ ತಗೋರಿ, ಏನಾರ ಸ್ವಲ್ಪ ಡೀಲ್ ಮಾಡ್ಕೊಡ್ರಿ ನನ್ನ ಮಗನಿಗೆ, ಅವ್ರ ಕಡೆ ಸಾಲದ ಮತ್ ಸಾವನ್ ಕಡೆ ಬರ್ತಾರ. ಅಪ್ಪವ್ರು ಸ್ವಲ್ಪ ನೀವು ಸ್ವಲ್ಪ ಹೇಳ್ರಿ, ಹೇಳ್ತೀರ ನೋಡ್ರಿ, ಅವ್ರಿಗೆ ಹೇಳ್ತೀರ ನೋಡ್ರಿ, ಎಲ್ಲಿಗೆ ಇವ್ರು ಡೈರೆಕ್ಟ್ CM-ಗೆ ಹೋಗ್ತಾರ, ಸ್ವಲ್ಪ CM ಹೇಳಿದ್ರೆ ಕೆಲಸ ಆಗತ್ತೆ ನೋಡ್ರಿ ಅಪ್ಪರು, ನೀವು ಸ್ವಲ್ಪ ಹೇಳ್ಬಿಡ್ರಿ ಅಂತ ಹೇಳಿ. ಹೌದಾ? ನಾವು ನೌಕರಿಗೋಸ್ಕರ ವಿಚಾರ ಮಾಡ್ತಾ ಹೋದ್ರೆ ನಾನ್ ನಿಮ್ಗೊಂದು ಮಾತು ಹೇಳ್ತೇನೆ. ನೌಕರಿ ತಗೊಳ್ದೇ ಇತ್ತು ಅಂತಂದ್ರೆ ದೊಡ್ಡ ದೊಡ್ಡ IAS ಆಫೀಸರ್ಗಳನ್ನಾಗಿ, ತಹಸೀಲ್ದಾರ್ಗಳನ್ನಾಗಿ, ಒಳ್ಳೆ ಪ್ರಾಮಾಣಿಕ ನೌಕರನ್ನಾಗಿ ತಯಾರು ಮಾಡ್ರಿ. ಆಗದೆ ಹೋದ್ರೆ ಪರವಾಗಿಲ್ಲ, ನಾಳೆ ನಿಮ್ಮ ಮಕ್ಕಳು ಸರ್ಕಾರಿ ನೌಕರಿ ತಗೊಳ್ಳೋದು ದೊಡ್ಡ ಉದ್ದೇಶ ಅಲ್ಲ, ಆದ್ರೆ ನಾಳೆ ನಿಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿ ಅವರೇ ಒಂದು ಉದ್ಯೋಗ ಮಾಡಿ ಅವರು ನೌಕರಿ ತಗೊಳ್ಳೋದಲ್ಲ, ಅವ್ರ ಕೈ ಕೆಳಗಡೆ 100 ಮಕ್ಕಳಿಗೆ ಉದ್ಯೋಗ ಕೊಡುವಂತಹ ಮಕ್ಕಳನ್ನ ಈ ಸಮಾಜಕ್ಕೆ ತಯಾರು ಮಾಡಿ ನೀಡಬೇಕಲ್ಲ, ಅದು ದೊಡ್ಡ ಜವಾಬ್ದಾರಿ ಇದೆ. ಹೀಗಾಗಿ ಅಂತದೆಲ್ಲ ಮಾಡಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ನಾ ಏನೋ ಹೇಳ್ಬೇಕು ಅಂತ ಬಂದಿದ್ದೆ. ನಿಮ್ಮನ್ನು ನೋಡಿ ಈ ಎಲ್ಲ ಮಾತುಗಳು ಬರ್ಲಿಕ್ಕೆ ಅದು. ಹೀಗಾಗಿ ತಾವೆಲ್ಲ ತಾಯಂದ್ರು ಒಟ್ಟಿನಲ್ಲಿ ಧರ್ಮದ ಹಾದಿ ಒಳಗಡೆ ನಡೀರಿ. ನಾವೆಲ್ಲ ಎದಕ್ಕೋ ಬಡ್ದಾಡ್ತೀವಿ, ಆಸ್ತಿ ಅಂತಸ್ತುಗೋಸ್ಕರ. ಅದು ಬರ್ತೈತಿ ನನ್ನ ಜೊತೆಗೆ, ಇದು ಬರ್ತೈತಿ, ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ.
ಯಾವುದನ್ನು ನಾವು ತಗೊಂಡು ಸಹಿತ ಹೋಗೋದಿಲ್ಲ, ಎಲ್ಲವೂ ಇಲ್ಲೇ ಬಿಟ್ಟು ಹೋಗೋದಿದೆ. ಅದಕ್ಕೆ ಆಧುನಿಕ ವಚನಕಾರ ಬರೀತಾರೆ ಏನಂತ, ಮೈಲಿಗಲ್ಲು ಮಾರ್ಗದರ್ಶನ ನೀಡಬಹುದಲ್ಲದೆ ಸಹಚಾರಿಯಾಗಿ ನಿನ್ನೊಡನೆ ಬರಬಲ್ಲದೆ ಮಾನವ. ಮರ ನೆರಳ ನೀಡಬಹುದಲ್ಲದೆ ಕೊಡೆಯಾಗಿ ನಿನ್ನೊಡನೆ ಬರಬಲ್ಲದೆ ಮಾನವ. ಬಸ್ ನಿಲ್ದಾಣದವರೆಗೆ ಕಳಿಸು ಬಂದವರು ಸುಖಸ್ಥೆ ಪಂತಾನ ಎಂದು ಹೇಳಿ ಹಿಂದಿರುಗುವವರಾಗಲಿ ನಿನ್ನ ಹಿಂದೆ ಬರುವವರೇ ಮಾನವ. ಬರಬಲ್ಲದು ಧರ್ಮ ನಿನ್ನೊಡನೆ ನಾಯಿಯಾಗಿ, ಬರಬಲ್ಲದು ಒಳಿತು ಸೈಪುಗಳು ನಿನ್ನ ನೆರಳಾಗಿ. ಬರದವರಿಗಾಗಿ ಬಾಯ್ಬಿಟ್ಟು ಬರುವವರ ಬಿಟ್ಟು ಕೊಟ್ಟು ಕೆಟ್ಟನೆಂದು ಕುಟ್ಟಿಕೊಂಡು ಅಳದಿರು ಮಾನವ. ನೆನೆದಾಗಲೂ ಇರುವವನು ಮರೆದಾಗಲೂ ಪೊರೆವವನು ಸ್ವತಂತ್ರದಿರ ಸಿದ್ದೇಶ್ವರನೆಂದು ನಂಬು ಮಾನವ ಅಂತ ತಿಳ್ಕೊಂಡು ಆಧುನಿಕ ವಚನಕಾರ ಬರೀತಾರೆ. ನನ್ನ ಜೊತೆಗೆ ಅದು ಬರ್ತೈತೆ. ಈಗ ದಾರಿ ಒಳಗಡೆ ಈ ಬೋರ್ಡ್ ಉದನೂರ್ಗೆ ಹೋಗ್ತಂತೇಳಿ ಬೋರ್ಡ್ ಹಾಕಿರ್ತೈತೆ. ಅದು ಬೋರ್ಡ್ ಹಾಕಿ ನೋಡ್ಬೇಕಷ್ಟೇ. ಅದು ಬೋರ್ಡ್ ಅಂದ್ರೆ ನಮ್ಮ ಜೊತೆಗೆ ಬರ್ತೈತೆ, ನೀವು ಬರಂಗಿಲ್ಲ. ಬಿಸಿಲಿದ್ದಾಗ ನೆರಳಕ್ಕೆ ಗಿಡದ ಕೆಳಗಡೆ ಕೂತ್ಕೊಂಡಿರ್ತೀರಿ, ದಾರಿ ಮುಂದೆ ಹೋಗ್ಬೇಕಿರ್ತೈತಿ, ಬಿಸಿಲು ಬಹಳ ಇರ್ತೈತಿ. ಆದ್ರೂ ಮರ ನನ್ನ ಜೊತೆಗೆ ಬಾ ಅಂತ ತಿಳ್ಕೊಂಡು ಎಂದರ ಛತ್ರಿಯ ನಿಮ್ ಜೊತೆ ಬರ್ಲಿಕ್ಕೆ ಆಗ್ತೈತೆ? ನೀವು ಬರೋದಿಲ್ಲ. ಅದ್ರ ಕೆಲಸ ಇದ್ದಲ್ಲೇ ಇರೋದು ನೆರಳು ಕೊಡೋದು. ಊರಿಗೆ ಹೊಂಟಿರ್ತೀರಿ, ನಿಮ್ಮ ಬೀಗರು ಬಿಜ್ಜರು ಬಸ್ ನಿಲ್ದಾಣ ತನಕ ಬರ್ತಾರೆ, ಹೋಗ್ಬರಿಪ್ಪ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಹ್ಯಾಪಿ ಜರ್ನಿ ಅಂತ ತಿಳ್ಕೊಂಡು ನಿಮಗೊಂದು ನಿಮ್ಮ ಜೊತೆ ಸೆಲ್ಫಿ ತಕೊಂಡು ವಾಟ್ಸಪ್ ಸ್ಟೇಟಸ್ ಒಳಗೆ ಹಾಕ್ತಾರೆ ಹೊರತಾಗಿ ಅವ್ರು ನಿನ್ನ ಜೊತೆಗೆ ನಿನ್ನ ಹಿಂದಿನ ಅವ್ರು ಯಾರು ಸಹಿತ ಬರೋದಿಲ್ಲ. ಹೀಗಾಗಿ ಯಾವುದು ನಮ್ಮ ಜೊತೆಗೆ ಬರ್ತೈತೆ? ಧರ್ಮ ಮಾತ್ರ ನಮ್ಮ ಜೊತೆಗೆ ಬರ್ತೈತೆ. ಯಾವುದು ನಮ್ಮ ಜೊತೆಗೆ ಬರ್ತೈತಿ? ನಾವು ಮಾಡಿರುವಂತ ಒಳ್ಳೆ ಪುಣ್ಯದ ಕಾರ್ಯಗಳು ಮಾತ್ರ ನಮ್ಮ ಜೊತೆಗೆ ಬರ್ತವೆ ಅನ್ನೋದನ್ನ ನಾವೆಲ್ಲರೂ ಸಹಿತ ನೆನಪಿಟ್ಕೊಳ್ಬೇಕು. ರಾಮ ಸೀತೆಯನ್ನ ಕರ್ಕೊಂಡು ಬಂದ ಮೇಲೆ ಲಕ್ಷ್ಮಣನ ಕರೀತಾನೆ. ಎಲ್ಲ ಪಟ್ಟಾಭಿಷೇಕ ಆಗುತ್ತೆ. ಲಕ್ಷ್ಮಣನ ಕರೆದು, ನೋಡಪ್ಪ ನಿನ್ನ ಯಾರೋ ಒಬ್ಬ ಅಗಸಿನ ಮಾತನ್ನ ಕೇಳಿ ಲಕ್ಷ್ಮಣನ ಕರೆದು ನಿನ್ನ ಅತ್ತಿಗೆಯನ್ನ ಮತ್ತೆ ಮರಳಿ ಕಾಡಿಗೆ ಬಿಟ್ಟು ಬಾ ಅಂತ ತಿಳ್ಕೊಂಡು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣ ಅಂತ ನಾನು ಏನ್ ಹೇಳಕತ್ತಿ ನೀನು? ಏನಿಲ್ಲ, ಇದು ರಾಜನ ಆಜ್ಞೆ, ಇದು ಪಾಲಿಸಬೇಕು ಅಂತಂದಾಗ ಲಕ್ಷ್ಮಣ ಮರು ಮಾತನಾಡದೆ ತನ್ನ ಅತ್ತಿಗೆಯನ್ನ ಸೀತಾ ಮಾತೆಯನ್ನ ಕರ್ಕೊಂಡು ಎಲ್ಲಿಗೆ ಬಿಟ್ಟು ಬರ್ಲಿಕ್ಕೆ ಹೋಗ್ತಾನೆ ಅಂತಂದ್ರೆ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಕಾಡಿಗೆ ಕರ್ಕೊಂಡು ಹೋಗಿ ಕಾಡಿನೊಳಗಡೆ ಬಿಡ್ತಾನೆ. ಬಿಟ್ಟು ತನ್ನ ಅತ್ತಿಗೆಯ ಸೀತೆಯ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣು ತುಂಬೆಲ್ಲ ನೀರು ತುಂಬಿಕೊಂಡು ನಮ್ಮ ಅಣ್ಣನ ಕ್ಷಮ ಮಾಡಂತ ತಿಳ್ಕೊಂಡು ಸೀತಾ ಮಾತೆಗೆ ಹೇಳಿದ್ರೆ ಸೀತಾ ಮಾತೆ ಹೇಳ್ತಾಳೆ ಏನಂತ, ನೋಡು ನನಗೆ ಕಾಡಿಗೆ ಬಿಟ್ಟಿದ್ದಕ್ಕೆ ನನಗೇನು ಬೇಜಾರಿಲ್ಲ. ನಾನು ಕಾಡಿನಿಂದನೇ ಬಂದವಳು, ಕಾಡಿನೊಳಗನೆ ಹುಟ್ಟಿರ್ತಕ್ಕಂಥವಳು. ನನಗೆ ಪುನಃ ಕಾಡಿಗೆ ಬಂದಿದ್ದಕ್ಕೆ ನನಗೆ